ನಿನ್ನ ಅಹಂಕಾರ ಅತಿಯಾಯಿತು. ನಿನಗೆ ಈ ರಾಕ್ಷಸ ರೂಪವೇ ಪ್ರಾಪ್ತವಾಗಲಿ. ಋಷಿಯ ಕೋಪಕ್ಕೆ ತುತ್ತಾಗಿ ಶಾಪಗ್ರಸ್ತನಾದ ಈ ಗಂಧರ್ವ ಯಾರು ಗೊತ್ತಾ? ಈ ಮಹರ್ಷಿ ಇವನನ್ನು ಶಪಿಸಲು ಕಾರಣವಾದರೂ ಏನು? ಇವನು ಧನು ಎಂಬ ಗಂಧರ್ವ, ಎಲ್ಲರನ್ನೂ ಕ್ಷಣ ಮಾತ್ರದಲ್ಲಿ ಆಕರ್ಷಿಸಿಬಿಡುವ ಸುರಸುಂದರ. ಈ ಸೌಂದರ್ಯ ಮತ್ತು ದೀರ್ಘಾಯುಷ್ಯದ ವರವೇ ಇವನ ಅಹಂಕಾರಕ್ಕೂ ಕಾರಣವಾಗಿದ್ದವು. ಅದೊಮ್ಮೆ ದೇವಲೋಕದಿಂದ ಕೆಳಗಿಳಿದು ಬಂದವನಿಗೆ ಕಂಡಿದ್ದು ಸ್ಥೂಲಶಿರ ಮಹರ್ಷಿಯ ಆಶ್ರಮ. ಓ ಮಹರ್ಷಿ, ನಿನ್ನ ಈ ತಪಸ್ಸಿನಿಂದ ಏನು ಪ್ರಯೋಜನ? ಗಂಧರ್ವನೇ, ತಪಸ್ಸು ದೇವರನ್ನು ಕಾಣುವ ಮಾರ್ಗ. ಅದಕ್ಕೆ ಅಡ್ಡಿಯುಂಟು ಮಾಡದೆ ನೀನು ನಿನ್ನ ದಾರಿ ಹಿಡಿ. ಅವರ ಮುಂದೆ ತನ್ನ ದರ್ಪ ಹಾಗೂ ಶಕ್ತಿ ಪ್ರದರ್ಶಿಸಲೆಂದೇ ಅಲ್ಲಿಗೆ ಬಂದ ಧೇನು ರಾಕ್ಷಸ ರೂಪಧಾರಿ ಸ್ಥೂಲಶಿರ ಮಹರ್ಷಿಯನ್ನು ಹೆದರಿಸಲಾರಂಭಿಸಿದ. ಮಹರ್ಷಿ, ನನ್ನ ಈ ರೂಪ ನೋಡಿ ಹೇಳಿ, ನಿಮ್ಮ ತಪಸ್ಸು ಉಳಿಯುವುದೇ? ಧನು, ನಿನ್ನ ಅಹಂಕಾರ ಅತಿಯಾಯಿತು. ನಿನಗೆ ಈ ರಾಕ್ಷಸ ರೂಪವೇ ಪ್ರಾಪ್ತವಾಗಲಿ. ಋಷಿವರ್ಯ, ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿಬಿಡಿ. ನಿಮ್ಮ ಈ ಶಾಪದಿಂದ ನನಗೆ ವಿಮೋಚನೆ ಯಾವಾಗ? ತ್ರೇತಾಯುಗದಲ್ಲಿ ಶ್ರೀರಾಮ ನಿನ್ನ ಕೈಗಳನ್ನು ಕತ್ತರಿಸಿದಾಗ ನೀನು ಶಾಪ ಮುಕ್ತನಾಗುವೆ.